ನಮಸ್ಕಾರ ವೀಕ್ಷಕರೇ, ನಾನಿವತ್ತು ನಿಮಗೆ ಇದ್ಕಿದ ಅವರೆಕಾಳಲ್ಲಿ ಅಕ್ಕಿ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇವಾಗೆಲ್ಲ ಸೀಸನ್ ಅಲ್ವಾ ಅವರೆಕಾಳ್ದು, ಸೊ ಹಂಗಾಗಿ ಈ ರೀತಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಚಳಿ ಬೇರೆ ಅಲ್ವಾ, ಸೊ ಸಖತ್ತಾಗಿರುತ್ತೆ ನೀವು ಈ ರೀತಿ ಮಾಡ್ಕೊಂಡು ತಿಂದರೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ನಾನು ಯಾವ ರೀತಿ ಮಾಡೋದು ಅಂತ ನಿಮಗೆ ಈಸಿಯಾಗಿ ಹೇಳ್ಕೊಡ್ತೀನಿ. ತುಂಬ ಸುಲಭ, ತುಂಬ ಬೇಗನೂ ಮಾಡ್ಕೊಬೋದು. ನೋಡಿ, ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳೇನೇ ಅಂತ ತೋರಿಸ್ತೀನಿ. ಒಂದು ದೊಡ್ಡ ಕಪ್ಪಲ್ಲಿ ನಾನು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಸೊ ಅಕ್ಕಿ ಹಿಟ್ಟು ನಿಮಗೆ ಜಾಸ್ತಿ ಅಂದರೆ ತುಂಬ ಜನ ಇದ್ದಾರೆ ಅಂದರೆ ನೀವು ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಸೊ ನಾನು ಇಬ್ಬರಿಗೆ ಮಾಡ್ತಾ ಇರೋದ್ರಿಂದ ಒಂದು ಕಪ್ ತೊಗೊಂಡಿದ್ದೀನಿ. ಸೊ ನೋಡಿ, ಇದ್ಕಿದ ಅವರೆಕಾಳನ್ನ ಈ ರೀತಿ ನೀವು ಬಿಡಿಸಿ ಓಲ್ಡ್ ಮಾಡಿ ಇಟ್ಕೊಬೇಕು. ಯಾಕೆಂದರೆ ಹಂಗೆ ಉಂಡೆ ಉಂಡೆ ಹಾಕ್ಬಿಟ್ರೆ ನೀವು ಅದು ಬೇಯೋದಕ್ಕೆ ತುಂಬ ಹೊತ್ತು ತೊಗೊಳುತ್ತೆ. ಆಮೇಲೆ ಒಂದು ಬೇಯೋದು ಒಂದು ಬೇಯಲ್ಲ ಆ ಥರ ಆಗುತ್ತೆ. ಸೊ ನೋಡಿ, 2 ಈರುಳ್ಳಿ ತೊಗೊಂಡಿದ್ದೀನಿ ಈ ರೀತಿ ಸಣ್ಣದಾಗಿ ಹೆಚ್ಕೊಂಡು. ಮತ್ತು ಒಂದು ಕ್ಯಾರೆಟು ಈ ರೀತಿ ತುರಿದ್ಕೊಂಡಿದ್ದೀನಿ ನಾನು. ಮತ್ತು ಕರಿಬೇವು ಸೊಪ್ಪು ಸಣ್ಣದಾಗಿ ಹೆಚ್ಕೊಬೇಕು. ಹಸಿರು ಮೆಣಸಿಕಾಯಿ 1-2 ತೊಗೊಂಡಿದ್ದೀನಿ. ಮತ್ತು ಜೀರಿಗೆ 1 ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಸಬ್ಬಕ್ಕಿ ಸೊಪ್ಪು ಅಂದರೆ ಇದ್ದರೆ ತೊಗೊಳ್ಳಿ, ಇಲ್ಲ ಅಂದರೆ ಏನೂ ಬೇಕಾಗಿಲ್ಲ. ನನ್ನ ಹತ್ರ ಇತ್ತು, ಸೊ ಹಂಗಾಗಿ ನಾನು ತೊಗೊಂಡಿದ್ದೀನಿ. ಸೊ ಅದನ್ನು ಅಷ್ಟೇ ತುಂಬ ಸಣ್ಣದಾಗಿ ನಾನು ಹೆಚ್ಚಿಟ್ಕೊಂಡಿದ್ದೀನಿ. ನೋಡಿ, ಇಷ್ಟನ್ನು ನಾನು ಅವಾಗೆ ನೋಡಿಸ್ದೆ ಅಲ್ವಾ, ಅಷ್ಟನ್ನು ನಾನು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಅಕ್ಕಿ ಹಿಟ್ಟು ಹಾಕ್ಕೊಂಡು ಮತ್ತು ಇದ್ಕಿದ ಅವರೆಕಾಳು ಹಾಕ್ಕೊಂಡಿದ್ದೀನಿ. ಸೊ ಕ್ಯಾರೆಟು, ಈರುಳ್ಳಿ, ಕರಿಬೇವು, ಸಬ್ಬಕ್ಕಿ ಸೊಪ್ಪು ಎಲ್ಲನೂ ಹಾಕ್ಕೊಂಡಿದ್ದೀನಿ ನಾನು ಇವಾಗ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಇವಾಗ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇಷ್ಟನ್ನು ಹಾಕಿ ಇದನ್ನು ನೀವು ಚೆನ್ನಾಗಿ ಈ ರೀತಿ ಕೈಯೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಯಾಕೆಂದರೆ ಈರುಳ್ಳಿನೂ ಅಷ್ಟೇ ನಾವು ಸಣ್ಣದಾಗಿ ಹೆಚ್ಕೊಂಡಿರ್ತೀವಲ್ವ, ಸ್ವಲ್ಪ ಹಂಗೆ ಬಿಟ್ಟಿರಲ್ಲ, ಅದೆಲ್ಲ ಸಪ್ರೇಟ್ ಆಗುತ್ತೆ. ಮತ್ತು ಇದರಲ್ಲಿ ಏನೇನು ನೀರಂಶ ಇದೆ ನೋಡಿ, ಅದೆಲ್ಲ ಫುಲ್ಲು ಕ್ಲೀನಾಗಿ ಇವಾಗ ಮಿಕ್ಸ್ ಆಗುತ್ತೆ. ಇಲ್ಲ ಅಂದರೆ ನೀವು ಒಂದೇ ಸಲ ನೀರು ಹಾಕ್ಕೊಳ್ಳೋಕೆ ಹೋದರೆ ನೀರು ಜಾಸ್ತಿ ಆಗಿಬಿಡುತ್ತೆ. ಯಾಕೆಂದರೆ ಈಗ ಸೊಪ್ಪಲ್ಲೂ ಸ್ವಲ್ಪ ನೀರಿರುತ್ತೆ. ಸೊ ಕ್ಯಾರೆಟು ಸ್ವಲ್ಪ ತೇವನೇ ಇರುತ್ತೆ ಅಲ್ವಾ, ಸೊ ಈರುಳ್ಳಿಯಲ್ಲೂ ಸ್ವಲ್ಪ ನೀರಿರುತ್ತೆ. ಹಾಗಾಗಿ ನಾವು ಫಸ್ಟು ಇದನ್ನು ಡ್ರೈ ಮಿಕ್ಸ್ ಮಾಡ್ಕೊಬೇಕು ಈ ಥರ. ನೋಡಿ, ಈ ರೀತಿ ಚೆನ್ನಾಗಿ ನೀವು ಡ್ರೈ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡಿ, ನೀರನ್ನು ಅಷ್ಟೇ ನಾನು ಒಂದೇ ಸಲ ಸೇರಿಸ್ಕೊಳ್ಳೋದು. ನೋಡಿ ಯಾವ ರೀತಿ ಸೇರಿಸ್ಕೊಳ್ಳೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಸಪೋರ್ಟ್ ಮಾಡಿ. ನೋಡಿ, ಈಗ ನಾನು ನೀರನ್ನ ಈಗ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ. ನೋಡಿ, ಈ ರೀತಿ ಸ್ವಲ್ಪನೇ ಯಾಕೆ ಮಿಕ್ಸ್ ಮಾಡ್ಕೊಬೇಕು. ಯಾಕೆಂದರೆ ಇದು ಗೊತ್ತಾಗಲ್ಲ, ನೀವು ಮೇಲ್ಗಡೆನೇ ನೀರು ಹಾಕ್ಕೊಂಡ್ಬಿಡ್ತೀರ ಮತ್ತು ಕೆಳಗಡೆ ಸ್ವಲ್ಪ ಇದಾಗಿರುತ್ತೆ, ಹಾಗೆ ಗೊತ್ತಾಗಲ್ಲ. ಸೊ ಹಂಗಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ನೀರು ಹಾಕ್ಕೊಂಡೆ ಈ ರೀತಿ. ನೋಡಿ, ಒಂದೇ ಸಮ ಮಿಕ್ಸ್ ಮಾಡಬೇಕು. ಒಂದು ಕಡೆ ಮಿಕ್ಸ್ ಮಾಡೋದು, ಒಂದು ಕಡೆ ಬಿಡೋದು ಮಾಡಬಾರ್ದು. ನೋಡಿ, ಇಷ್ಟು ಈಸಿ, ಇಷ್ಟೇ ಇದು ಹಿಟ್ಟನ್ನು ಈ ರೀತಿ ರೆಡಿ ಮಾಡ್ಕೊಳ್ಳೋದು. ಅಕ್ಕಿ ಹಿಟ್ಟನ್ನು ನೀವು ತುಂಬ ಸುಲಭ ವೀಕ್ಷಕರೇ, ಇದನ್ನು ನೀವು ಟ್ರೈ ಮಾಡಲೇಬೇಕು ಮನೆಯಲ್ಲಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇಷ್ಟು ಇವಾಗ ಚೆನ್ನಾಗಿ ಒಂದು ಹದಕ್ಕೆ ಬಂದಿದೆ. ಆಮೇಲೆ ನೀವು ಅಷ್ಟೇ ಫುಲ್ಲು ಮೆತ್ತಗೂ ನೀವು ಅದನ್ನು ಮಿಕ್ಸ್ ಮಾಡ್ಕೊಬಾರ್ದು. ಸ್ವಲ್ಪ ಗಟ್ಟಿ ಇದಾಗೆ ಹಂಗೆ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಇಟ್ಕೊಳ್ಳೋಣ ನಾವು, ಯಾಕೆಂದರೆ ಅದು ಸ್ವಲ್ಪ ನೀರು ಬಿಡುತ್ತೆ ಸ್ವಲ್ಪ ಹೊತ್ತು ಆದಮೇಲೆ. ನೋಡಿ, ನಾನು ಎಷ್ಟು ಸ್ವಲ್ಪನೇ ಸೇರಿಸ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಡ್ರಾಪೇ ಹಾಕ್ಕೊಂಡ್ರೆ ಸಾಕು. ಯಾಕೆಂದ್ರೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಅದು ಫುಲ್ಲು ತೆಳು ಆಗಿಬಿಡುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದು ಮಿಕ್ಸ್ ಮಾಡಿಟ್ಬಿಟ್ಟು ನಿಮ್ಗೆ ಏನು ಬೇಕಾದ್ರೆ ಸಪ್ರೇಟಾಗಿ ನೀವು ಚಟ್ನಿ ಎಲ್ಲ ರೆಡಿ ಮಾಡ್ಕೊಬೋದು, ಬೇರೆ ಏನಾದರೂ ಮಾಡ್ಕೊಬೋದು. ಅಷ್ಟು ಈಸಿ ಇದು. ಮತ್ತು ನಿಮ್ಗೆ ಇದು ಒಂದು 10 ಮಿನಿಟ್ಸಲ್ಲಿ ನಿಮಗೆ ಆಗಿಬಿಡುತ್ತೆ. 10 ಮಿನಿಟ್ಸ್ ಅಷ್ಟಿದ್ರೆ ಸಾಕು. ಮಿಕ್ಸ್ ಮಾಡ್ಕೊಳ್ಳೋಕೆ ಎಲ್ಲ ಕಟ್ ಮಾಡಿ ಇಟ್ಕೊಳ್ಳೋಕೆ ಒಂದು 10 ಮಿನಿಟ್ಸು, ಮತ್ತು ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು 10 ನಿಮಿಷ ಒಳಗಡೆ ನೀವೆಲ್ಲನೂ ಮಾಡ್ಕೊಬೋದು. ನೋಡಿ, ಇವಾಗೆಲ್ಲ ಒಂದು ಹದಕ್ಕೆ ಬಂದಿದೆ ಹಿಟ್ಟು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೀವು, ಇಲ್ಲಾಂದರೆ ಗಂಟು ಬಂದುಬಿಡುತ್ತೆ ಅದು ಫುಲ್ಲು. ಈ ರೀತಿ ಮಾಡ್ಕೊಬೇಕು. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಬರೋ ತನಕ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ನೀರು ಸ್ವಲ್ಪನೂ ಜಾಸ್ತಿನೂ ಆಗಿಲ್ಲ, ಕಡಿಮೆನೂ ಆಗಿಲ್ಲ, ಕ್ಲೀನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇದನ್ನು ನಾನು ಕ್ಲೋಸ್ ಮಾಡಿ ಒಂದು 10 ನಿಮಿಷ ಇಡ್ತೀನಿ. ನೋಡಿ, ಸ್ವಲ್ಪ ನೀರು ಬಿಟ್ಕೊಂಡಿತ್ತಲ್ಲ, ಸ್ವಲ್ಪ ಕ್ಲೀನಾಗೆಲ್ಲ ಹಿಟ್ಟೆಲ್ಲ ಚೆನ್ನಾಗಾಗಿದೆ. ಟೈಮ್ ಇದ್ದರೆ ಇಟ್ಕೊಳ್ಳಿ, ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಹಂಗೆ ಒತ್ಕೊಬೋದು. ಸೊ ನಾನು ಇದನ್ನು ನೋಡಿ ರ್ಯಾಪ್ ಪೇಪರ್ ತೊಗೊಂಡಿದ್ದೀನಿ. ಅಂದರೆ ನಿಮ್ಮ ಹತ್ರ ಯಾವುದಿದೆ ಅದು ತೊಗೊಬೋದು, ನಿಮ್ಗೆ ಯಾವ್ದು ಅನುಕೂಲ ಇದೆ ಅದು. ಬಟರ್ ಪೇಪರ್ ಆದರೂ ತೊಗೊಬೋದು. ಆಮೇಲೆ ಈ ಆಯಿಲ್ ಪೇಪರ್ ಇಟ್ಕೊಂಡಿರ್ತಾರೆ ಕೆಲವರು, ಅದರಲ್ಲೂ ಮಾಡ್ಕೊಬೋದು, ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ಕೆಳಗಡೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತುಪ್ಪನೋ ನೀವು ಎಣ್ಣೆ ಇದ್ದರೆ ಇಲ್ಲ ಬೆಣ್ಣೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಹಾಕಿ ಈ ರೀತಿ ತಟ್ಕೊಬೇಕು. ಯಾಕೆಂದರೆ ಅದು ಅಂಟ್ಕೊಬಾರ್ದಲ್ಲ, ಸೊ ಹಂಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿ ತಟ್ಕೊಬೇಕು ನೀವು ಸಣ್ಣದಾಗಿ. ಅಂದರೆ ಅವರೇ ಬೇಳೆನ ನಾನು ಬಿಡಿಸಿದ್ದೀನಲ್ವ, ಸೊ
ಉಂಡುಂಡೆ ಇದ್ದರೆ ಈ ರೀತಿ ನೀವು ತೆಳ್ಳಗೆ ತಟ್ಟೋಕ್ಕಾಗಲ್ಲ. ಸೊ ಹಂಗಾಗಿ ಬಿಡಿಸ್ಕೊಬೇಕಂತ ನಾನು ಹೇಳಿದ್ದು. ನೋಡಿ ಎಷ್ಟು ತೆಳ್ಳಗೆ ತಟ್ಕೊಂಡಿದ್ದೀನಿ ಅಂತ. ಸೊ ಹಂಗೆ ಹೆಂಚು ನಾನು ಕಾಯೋದಕ್ಕೆ ಇಟ್ಟಿದ್ದೆ. ಹೆಂಚೆಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ನಾನು ಇದನ್ನು ಹೆಂಚು ಮೇಲೆ ಹಾಕಿದ್ದೀನಿ. ನೋಡಿ ಹೆಂಚು ಬಿಸಿ ಆದರೆ ಅದು ಕ್ಲೀನಾಗಿ ನೀವು ಹಿಂಗೆ ಎಡ್ಕೊಳಕ್ಕಾಗೋದು ಅದನ್ನು ಪೇಪರ್ನ. ಸೊ ಹಂಗಾಗಿ ನೋಡಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾನು ಅದನ್ನು ಈ ರೀತಿ ಕಡಿಮೆ ಹೆಂಚು ಚೆನ್ನಾಗಿ ಕಾಯ್ದ ಮೇಲೆ ಅದನ್ನು ನೀವು ಕಡಿಮೆ ಉರಿಗೆ ಇಟ್ಕೊಂಡ್ಬಿಡ್ಬೇಕು, ಇಲ್ಲಾಂದರೆ ಫುಲ್ ಸೀದೋಗುತ್ತೆ. ಫುಲ್ಲು ಕಡಿಮೆ ಉರಿಲಿ ಇಟ್ಕೊಂಡು ಒಂದು ರೊಟ್ಟಿ ಬೇಯಿಸೋಕ್ಕೆ ಒಂದು 4 ರಿಂದ 5 ನಿಮಿಷ ಬೇಕು. ನೋಡಿ ಈ ರೀತಿ ಚೆನ್ನಾಗಿ ಬೆಂದಿದೆ. ನೋಡಿ ಅದೇ ರೀತಿ ಇನ್ನೊಂದು ರೊಟ್ಟಿನೂ ನಾನು ತಟ್ಕೊತಾ ಇದ್ದೀನಿ. ನೋಡಿ ಈ ರೀತಿ ತೆಳುಗೆ ತಟ್ಕೊಬೇಕು, ಇಲ್ಲಾಂದರೆ ಚೆನ್ನಾಗಿ ಒಂದು ಕಡೆ ಬೇಯುತ್ತೆ ಒಂದು ಕಡೆ ಬೇಯಲ್ಲ, ಆ ರೀತಿ ಆಗುತ್ತೆ. ಸೊ ಸ್ವಲ್ಪ ನಿಧಾನಕ್ಕೆ ನೀವು ಕಡಿಮೆ ಉರಿಯಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಅವರೆಕಾಳು ಬೇಯೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಲ್ವಾ. ಸೊ ಹಂಗಾಗಿ ಚೆನ್ನಾಗಿ ಬೇಯುತ್ತೆ. ನೋಡಿ ಇದನ್ನು ಅದೇ ರೀತಿ ನಾನು ಹೆಂಚು ಮೇಲೆ ಹಾಕ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಅದಕ್ಕೂ ಮೇಲೆ ತುಪ್ಪ ಹಾಕ್ಕೊಂಡು ಬೆಣ್ಣೆ ಹಾಕ್ಕೊಂಡ್ರೂ ತುಂಬ ಟೇಸ್ಟಿಯಾಗಿರುತ್ತೆ, ಅದೇ ಡಿಫ್ರೆಂಟ್ ಟೇಸ್ಟು. ಸೊ ನೋಡಿ ಇದನ್ನು ನಾನು ಈ ರೀತಿ 2 ಕಡೆನೂ ನಿಧಾನಕ್ಕೆ ಬೇಯಿಸ್ಬೇಕು. ನೀವು ಜಾಸ್ತಿ ಬೇಯಿಸೋಕೆ ಹೋಗಬೇಡಿ. ಒಂದು ಕಡೆ ಬೇಯುತ್ತೆ ಒಂದು ಕಡೆ ಬೇಯಲ್ಲ, ಇಲ್ಲ ಅಂದರೆ ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡಿ ಅವರೆಕಾಳೆಲ್ಲ. ಸೊ ಇದನ್ನು ನಾನು ಚಟ್ನಿ ಜೊತೆ ಮತ್ತು ಬೆಣ್ಣೆ ಜೊತೆ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆ ಒಳ್ಳೆ ಕಾಂಬಿನೇಷನು. ನಾನು ಕಡಲೆಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ತುಂಬ ಸಲ ತೋರಿಸಿದ್ದೀನಿ ಚಟ್ನಿ, ಅದಕ್ಕೆ ನಾನು ನೋಡ್ಸೋಕೆ ಹೋಗಿಲ್ಲ. ನಿಮಗೆ ಬೇಕಂದರೆ ನಾವು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ತೊಗೊಬೋದು. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.